ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವ್ಲಾಗಲ್ಲಿ ಗಣಪತಿ ಹಬ್ಬನ ನಾವು ಹೇಗೆ ಆಚರಿಸಿದ್ವಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ದಸರಾ ಹಬ್ಬ ಹೇಗೆ ಮಾಡಿದ್ವಿ, ಯಾರ ಮನೆಗೆ ಹೋಗಿದ್ವಿ ಈ ಸರಿ ಹಬ್ಬಕ್ಕೆ ಅಂತ ಕೂಡ ಇವತ್ತಿನ ವ್ಲಾಗಲ್ಲಿ ಇರುತ್ತೆ. ಸೊ ಇದು ಹಬ್ಬದ ದಿನದ ವ್ಲಾಗ್. ಮಕ್ಕಳಿಗೆ ಸ್ಕೂಲ್ ಇತ್ತು, ಸೊ ನಾನು ಬೆಳಗ್ಗೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ನೋಡ್ತಾ ಇರ್ಬೋದು ಅಲಂಕಾರನ ಈ ರೀತಿ ಮಾಡಿದ್ದೀನಿ. ಅಂದರೆ ಸಿಂಪಲ್ ಆಗಿ ಒಂಥರ ಡೆಕೋರೇಷನ್ ಮಾಡಿದ್ದೀನಿ. ಗ್ರೀನ್, ಯೆಲ್ಲೋ ಮತ್ತು ವೈಟ್ ಇಷ್ಟೇ ಕಲರ್ ಇರಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿ ಈ ಥರ ಮಾಡಿದ್ದೀನಿ. ಸೊ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಮಕ್ಕಳು ಸ್ಕೂಲಿಂದ ಬಂದರು. ಅದು ಹಂಗೆ ಬಿದ್ದೋಗಿತ್ತಪ್ಪ, ನಾನು ಎಲ್ಲಿ ಎತ್ತಿಟ್ಟೆ ಅಷ್ಟೇ. ಅದ್ಯಾ ಚೆನ್ನಾಗಿದ್ಯಾ? ನನಗೆ ನಾಳೆ ಮ್ಯಾಥ್ ಟೆಸ್ಟ್ ಚೆನ್ನಾಗಿದ್ಯಾ? ನಾನೇನು ಮಾಡಿಲ್ಲ ಬಂಗಾರು, ಬಿದ್ದೋಗಿದೆ ಅದು. ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂತ ನಿಮ್ಗೆ ಜ್ವರ ಬಂದಿದೆ. Who is the color of smoke? God who is president of an army. God who is present on his forehead. God who walks like an elephant. God who has a broken tusk. God who has a very broad ears. God who stays close to Lord Shiva. God who is elder brother of Subramania. The one who reads obstacles. There are 16 names. That's what they are saying. 36 ಮಾಮಿ ಕೇಳ್ತಾರೆ ಸ್ಟೋರಿ ಆಗಿರ್ತದ ಅಲ್ಲಿ ಪಪ್ಪನ ಯಾರೋ ಕಟ್ చేస్తారు. ಅದೇನಂಕ ಇದು ಎಲಿಫೆಂಟ್ ತೆಗ್ತಾರೆ, ಅದೆಲ್ಲ He has that power. He is the one who is destroyer of the whole world, Shiva. He has the power, but he doesn't have the power to make someone alive. Okay. Ante he is not a doctor to come and stitch and something. ಬೆಳಗ್ಗೆ 4:15 ಎದ್ದು, ಅಂದರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಲ್ವ. ಸೊ ಅವ್ರದ್ದೆಲ್ಲ ಕೆಲಸ ಮುಗಿಸಿ ಅವಾಗಿಂದ ಮಕ್ಕಳು 4 o'clock ಬರೋವರೆಗೂ ನಾನ್ ಸ್ಟಾಪ್ ಆಗಿದೆ ಅಂತ ಹೇಳ್ಬೋದು. ಅದು ಅಲ್ದಿರ ನನಗೆ ಹುಷಾರಿರಲಿಲ್ಲ ಆ ಟೈಮಲ್ಲಿ. ತುಂಬ ಒಂಥರ ಈ ಪೇಯ್ನ್ ಇತ್ತು, ಮತ್ತು ಫೀವರ್ ಬಂದಿತ್ತು, ಕೆಮ್ಮು ನೆಗಡಿ ಈ ಥರ ಎಲ್ಲ ಆಗ್ಬಿಟ್ಟು ವಾಯ್ಸ್ ಎಲ್ಲ ಚೇಂಜ್ ಆಗಿದೆ. ಕೆಲವು ಕಡೆ ನೀವು ಅಬ್ಸರ್ವ್ ಮಾಡ್ಬೋದು. ಎಷ್ಟೇ ಹುಷಾರಿಲ್ಲ ಅಂತ ಅಂದ್ರೂ ಕೂತ್ಕೊಬೇಕು, ರೆಸ್ಟ್ ಮಾಡಬೇಕು ಈ ಥರ ಎಲ್ಲ ಅನ್ಸೋದಿಲ್ಲ. ಹಬ್ಬ ಮಾಡಬೇಕು ಚೆನ್ನಾಗಿ ಅಂತಲೇ ಅನಿಸ್ತಾ ಇರುತ್ತೆ. ಸೊ ನೋಡ್ಬೋದು ಈ ರೀತಿ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಗಣಪತಿ ಹಬ್ಬನ ಮಾಡಿದ್ದೀವಿ. ನೈವೇದ್ಯಕ್ಕೆ ನಾನಿಲ್ಲಿ ಮೋದಕ ಮತ್ತು ಚಿತ್ರಾನ್ನ, ಕಾಬಲ್ ಕಡಲೆ, ಒಂದು ಉಸ್ಲಿ ಮಾಡಿಬಿಟ್ಟು ವಡೆ ಮಾಡಿದ್ದೀನಿ. ವಡೆಗೆ ಮಸಾಲೆ ಎಲ್ಲ ಜಾಸ್ತಿ ಹಾಕಿಲ್ಲ, ಜಸ್ಟ್ ಸಿಂಪಲಾಗಿ ಮಾಡಿದ್ದೀನಿ. ಕಡಲೆಬೇಳೆದು ದೇವ್ರ ಹತ್ರ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅದಾದಮೇಲೆ ನಮಗೆ ಊಟ ಮಾಡಬೇಕಾದ್ರೆ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿದೆ ಬಂಗಾರು. ಬಿಗ್ ಬಾಸ್ ಸ್ಟಾರ್ಟ್ ಆಗೋದಕ್ಕೂ ಮೊದಲು ಕ್ವಾಟ್ಲೆ ಕಿಚನ್ ಬರ್ತಾಯಿತ್ತು. ಸೊ ಅದನ್ನು ನಾವು ಮಿಸ್ ಮಾಡ್ದಿರ ನೋಡ್ತಾ ಇದ್ವಿ ವೀಕೆಂಡಲ್ಲಿ. ಅಂದರೆ ಶನಿವಾರ ಭಾನುವಾರ 2 ದಿನ ಬರ್ತಿತ್ತಲ್ವ. ಸೊ 4 ಜನ ನೋಡ್ತಾ ಇದ್ವಿ. ಚೆನ್ನಾಗಿತ್ತು ಆ ಶೋ ಒಂಥರ. ಹಿಂದಿನ ದಿನ ಹೋಗಿ ಗಣಪತಿನೆಲ್ಲ ತೊಗೊಂಡು ಬಂದ್ವಿ. ಇದೆಲ್ಲ ನಾನು ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯೂಟ್ಯೂಬಲ್ಲೂ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಂದರೆ ಸೀರೀಸು ಅದೇನಿದೆ 1, 2, 3 ಅಂತ ನಂಬರ್ಸ್ ನಾನು ಏನು ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ ಇನ್ಸ್ಟಾಗ್ರಾಮಲ್ಲಿ ಹೇಗಿರುತ್ತೋ ಯೂಟ್ಯೂಬಲ್ಲೂ ಹಾಗೆ ಇಲ್ಲಿ ಅನ್ನೋದಕ್ಕೋಸ್ಕರ ಎಲ್ಲನೂ ಅಪ್ಲೋಡ್ ಮಾಡ್ತೀನಿ. ಸೊ ಸಾರಿ, ಇಷ್ಟು ದಿನದೆಲ್ಲ ಹಳೆ ವ್ಲಾಗ್ಸ್ ಎಲ್ಲ ಇನ್ನೇನು ಮುಗಿದಿದೆ, ಇನ್ನೇನಿದ್ರು ಹೊಸ ವ್ಲಾಗ್ ಬರುತ್ತೆ. ಸೊ ನೋಡ್ಬೋದು. ಬಿಡಿ ಹೂವು ಎಲ್ಲ ನಮ್ಮನೆ ಗಾರ್ಡನ್ ಹತ್ರನೇ ಬೆಳೆದಿರೋ ಅಂಥದ್ದು. ಆದರೆ ಈ ಥರ ಜಾಜಿ ಸಿಕ್ತು, ಮಲ್ಲಿಗೆ ಸಿಕ್ಕಿರಲಿಲ್ಲ, ಖಾಲಿ ಆಗಿಬಿಡಾಯಿತು. ಸೊ ಅದು ಎಷ್ಟು ದುಡ್ಡು ಕೊಟ್ಟು ತರ್ತೀವಿ ಆದ್ರೂ ಬಾಡೋಗಿರೋ ಥರನೇ ಇರುತ್ತೆ, ಹಾಗಿರುತ್ತೆ. ಸೊ ಇದು ಬಂದು ನೆಕ್ಸ್ಟ್ ದಿನ ಬೆಳಗ್ಗೆ. ಈ ಸರಿ 3 ದಿನ ಇಡೋದಕ್ಕೆ ಕಾರಣ ಏನಂತ ಅಂದರೆ ಮಕ್ಕಳಿಗೆ ಸ್ಕೂಲ್ ಇದ್ದಿದ್ದರಿಂದ ಅಮ್ಮ ಬೆಳಗ್ಗೆ ಇಟ್ಟು ಸಾಯಂಕಾಲ ತೆಗೆದುಬಿಟ್ರೆ ಬೇಜಾರಾಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಹಾಗಾಗಿ 3 ದಿನ ಇಟ್ಟಿದ್ವಿ. ಹೇಗೂ ಸೆಪ್ರೇಟ್ ದೇವ್ರ ಮನೆ ಇದೆ, ಯಾರೂ ಓಡಾಡೋದಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಪೂಜೆ ಮಾಡಿ ನೈವೇದ್ಯಕ್ಕೆ ಇಡ್ತಾ ಇದ್ವಿ. ಸೊ ಈ ವ್ಲಾಗ್ನ ನಾನು ಇನ್ಸ್ಟಾಗ್ರಾಮ್ಗೆ ಮಾಡಿದ್ದು, ಹಾಗಾಗಿ ಕ್ರಾಪ್ ಮಾಡಿದ್ದೀನಿ. ಸ್ವಲ್ಪ ಝೂಮಲ್ಲಿ ಕಾಣಿಸೋ ಥರ ಇರುತ್ತೆ. ಸೊ ಇದು 3ನೇ ದಿನ ಸಾಯಂಕಾಲ ಮತ್ತು ಪೂಜೆ ಎಲ್ಲ ಮಾಡಿಬಿಟ್ಟು ಸಿಂಪಲ್ಲಾಗಿ ನೈವೇದ್ಯ ಇಟ್ಟಿದ್ವಿ. ಇವಾಗ ಒಂದಿನ ಪಂಚಕಜ್ಜಾಯ ಮಾಡಿದ್ವಿ, ಇನ್ನೊಂದಿನ ಕಾಬಲ್ ಕಡಲೆ, ಈ ಥರ ಒಂದೊಂದು ಟೈಮ್ಗೂ ಮಾಡ್ತಾ, ಅಂದರೆ ಬೆಳಗ್ಗೆ ಸಾಯಂಕಾಲ ಈ ರೀತಿ ಮಾಡ್ತಾ ಇದ್ದಿದ್ದು. ಸೊ ಇಲ್ಲಿ ದೇವ್ರಿಗೆ ದೃಷ್ಟಿ ಎಲ್ಲ ತೆಗೆದ್ಬಿಟ್ಟು ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದೀವಿ. ಆ 3 ದಿನ ತುಂಬಾ ಚೆನ್ನಾಗಿತ್ತು. ನಿಮಗೆ ಗೊತ್ತು, ಮನೆಯಲ್ಲಿ
ದೇವ್ರು ಕೂರಿಸಿದ್ರೆ ಆ ಭಯ ಭಕ್ತಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂಥರ ದೇವಸ್ಥಾನದ ಫೀಲಿಂಗ್ಗೆ ಇತ್ತು ಆ 3 ದಿನ ಅಂತ ಹೇಳ್ಬೋದು. ಆಮೇಲೆ ಅನಿಸ್ತು ನನಗೆ ವರಮಹಾಲಕ್ಷ್ಮಿ ಹಬ್ಬನೂ ಅಷ್ಟೇ ಮಿಸ್ಸೇ ಮಾಡ್ದಿರ 3 ದಿನ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು ನಮ್ಮ ಮನೆಯ ಈ ವರ್ಷದ ಗಣಪ ಇಲ್ಲಿ ವಿಸರ್ಜನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಮಕ್ಕಳು ಬೇರೆ ಕ್ಲೇ ಗಣಪತಿ ಮಾಡ್ಕೊಂಡು ಬಂದಿದ್ರಲ್ವ, ಅದು ಬಂಗಾರದ್ದು ಸ್ವಲ್ಪ ಕಟ್ಟಾಗಿತ್ತು. ಅಂದರೆ ಕಟ್ಟಂದರೆ ಅದು ಡ್ರೈ ಆದಮೇಲೆ ಉದ್ರೋಗಿತ್ತು ಅಂತ ಹೇಳ್ಬಿಟ್ಟು ಅವಳು ನೀವೇ ಮಾಡಿಬಿಟ್ಟಿದ್ದೀರಾ, ಕೆಲಸ ಮಾಡ್ಬೇಕಾದ್ರೆ ಕಸ ಗುಡ್ಸಿ ಒರೆಸ್ಬೇಕಂದ್ಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ಲು. ಅದಾದಮೇಲೆ ಕೂತ್ಕೊಂಡು ನೀರು ಹಾಕಿ ನೀಟಾಗೆಲ್ಲ ಇಟ್ಟಿದ್ಲು. ಸೊ ಇಲ್ಲಿ ಅವರು ಕೂಡ ನಮ್ಮದು ವಿಸರ್ಜನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಅರ್ಶನದಲ್ಲಿ ಗಣಪತಿನ ಇಟ್ಟು ನಾವು ಆವಾಹನೆ ಮಾಡಿರ್ತೀವಲ್ಲ, ಇದು ಗರ್ಕೆ ಎಲ್ಲ ಹಾಕ್ಬಿಟ್ಟು ಅದನ್ನು ಕೂಡ ಲಾಸ್ಟಲ್ಲಿ ವಿಸರ್ಜನೆ ಮಾಡಿದ್ವಿ. ಇಲ್ಲಿ ಗೌರಮ್ಮ ಸಿಗೋದಿಲ್ಲ, ಸೊ ಹಾಗಾಗಿ ಗಣಪತಿನ ಇಟ್ಟಿದ್ವಿ. ಮುಂದಿನ ವರ್ಷ ಇದಕ್ಕೆ ಬೇರೆ ಏನಾದರೂ ಸೊಲ್ಯೂಷನ್ ಮಾಡಬೇಕಂತ ಅನ್ಕೊತಾ ಇದ್ವಿ. ಸೊ ಹಾಗೆ ನೆಕ್ಸ್ಟ್ ದಿನ ಬೆಳಗ್ಗೆ ನಾನಿಲ್ಲಿ ಲಂಚ್ ಬಾಕ್ಸ್ ಮತ್ತು ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದೀನಿ. ಸೊ ಅದೊಂದು ಕ್ಲಿಪ್ಪಿಂಗ್ ಇತ್ತು, ಹಾಗೆ ಶೇರ್ ಮಾಡಿದೆ. ಇನ್ನು ನಾನು ಆ ಟೈಮಲ್ಲಿ ತುಂಬಾ ಹುಷಾರಿರಲಿಲ್ಲ ಅಂತ ಹೇಳಿದೆ. ಅಂದರೆ ಫೀವರ್ ಎಲ್ಲ ಇದ್ದಿದ್ದರಿಂದ ಮನೆ ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇ ಆಗ್ತಿತ್ತು. ನಿಮಗೆ ಗೊತ್ತು, ಮಕ್ಕಳಿರೋ ಮನೆ ಅಂತ ಅಂದರೆ ಕುಕ್ಕಿಂಗ್ ಕೆಲಸನೇ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಎಲ್ಲ ಕೆಲಸನೂ ನಾವೇ ಮಾಡ್ಕೊಬೇಕಾಗಿರೋದ್ರಿಂದ ಸರಿ ಕಸ ಗುಡಿಸಿ ಒರೆಸೋದಕ್ಕಾದರೂ ಮೊದಲು ಒಂದು ವ್ಯಾಕ್ಯೂಮ್ ಕ್ಲೀನರ್ ಇತ್ತು, ಅದು ನನಗೆ ಮನೆ ಒರೆಸ್ತಾ ಇರಲಿಲ್ಲ, ನಾನು ಜಸ್ಟ್ ವ್ಯಾಕ್ಯೂಮ್ ಮಾಡ್ತಾಯಿದ್ದೆ. ಸೊ ಇದು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ರೋಬೋ ವ್ಯಾಕ್ಯೂಮ್ ಕ್ಲೀನರ್ನ ಬುಕ್ ಮಾಡಿದ್ವಿ. ಇದು ಆಲ್ಮೋಸ್ಟ್ 1 ವಾರ ಯೂಸ್ ಮಾಡಿ ನೋಡಿದ್ವಿ, ಬಟ್ ಚೆನ್ನಾಗಂತೂ ಇದೆ, ತುಂಬ ನೀಟಾಗಿ ಕೆಲಸ ಮಾಡ್ತಾಯಿತ್ತು. ಆದರೆ ಮಾಪ್ ಏನಿದೆ ಅದು ಕಾರ್ಪೆಟ್ ಮೇಲೆ ಹೋದಾಗ ಆಟೋಮ್ಯಾಟಿಕ್ ಮೇಲೋಗುತ್ತೆ, ಆದರೂ ಕೂಡ ಲೈಟಾಗಿ ರೂಮಲ್ಲಿ ಕಾರ್ಪೆಟ್ ಮೇಲೆಲ್ಲ ಟಚ್ ಆಗ್ತಾಯಿತ್ತು. ಸೊ ಅದು ಯಾವಾಗಲೂ ಅಂದರೆ ಎವ್ರಿಡೇ ಮಾಡೋದ್ರಿಂದ ವೆಟ್ ಆಗಿಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ಅದನ್ನು ರಿಟರ್ನ್ ಮಾಡಿದ್ವಿ. ಮತ್ತು ಬೇರೆ ಒಂದು ಬುಕ್ ಮಾಡಬೇಕು, ಸದ್ಯಕ್ಕೆ ಈಗ ನಾನೇ ಎಲ್ಲ ಮಾಡ್ಕೊತಾ ಇದ್ದೀನಿ. ಸೊ ಇದು ಒಂದು ವೀಕೆಂಡಲ್ಲಿ ನಾವು ಪಾಟ್ಲಕ್ ಪ್ಲ್ಯಾನ್ ಮಾಡಿದ್ವಿ. ಇದು ನನ್ನ ಫಸ್ಟ್ ಪಾಟ್ಲಕ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಲ್ಲರೂ ಕೂಡ ನಮ್ಮ ಮನೆಯ ಅಂದರೆ ನಮ್ಮ ನೈಬರ್ಹುಡಲ್ಲಿರುವಂತಹ ಅಮ್ಯುನಿಟಿ ಸೆಂಟರಲ್ಲೇ ಮಾಡಿದ್ವಿ. ಸೊ ಹಾಗಾಗಿ ಹೋಗಿದ್ವಿ, ಒಂದು 4-5 ಜನ ಫ್ಯಾಮಿಲಿ ಅಷ್ಟೇ ಹೋಗಿದ್ದಿದ್ದು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಮ್ಮ ಫಸ್ಟ್ ಪಾಟ್ಲಕ್. ಇನ್ನು ಈ ಅಮ್ಯುನಿಟಿ ಸೆಂಟರ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ನಾವು ಒಂದೊಂದ್ಸರಿ ಯಾವಾಗಾದರೂ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸ್ವಲ್ಪ ಮಾತಾಡೋದಕ್ಕಾಗ್ಬೋದು, ಅಥವಾ ಏನಾದರೂ ಒಂದು ಎಕ್ಸಸೈಸ್ ಮಾಡ್ತೀವಿ ಅಪರೂಪಕ್ಕೆ ಅಂತ ಅಂದರೆ ಬರ್ತೀವಿ. ಒಳ್ಳೆ ಟೈಮ್ ಕಳೀತೀವಿ ಇಲ್ಲಿ. ಲೂಸಿ, ರವೀನಾ, ರೈಟ್? ಆ್ಯಕ್ಚುಲಿ ಜಾಸ್ತಿ ಜನ ಬರಬೇಕಾಗಿತ್ತು, ಆದರೆ ವೀಕೆಂಡ್ ಅಂತ ಅಂದರೆ ಏನೋ ಒಂದು ಪ್ಲ್ಯಾನ್ಸ್ ಇರುತ್ತಲ್ವ, ಹಾಗಾಗಿ ಆದರೆ ಏನೇ ಆದರೂ ನಿಲ್ಲಿಸಬಾರ್ದು ಅನ್ನೋದಕ್ಕೋಸ್ಕರ ಶುರು ಮಾಡಿದ್ವಿ. ಅದು ಅಲ್ಲದೆ ಅವತ್ತು H1B ಒಂದು ಇಶ್ಯೂ ಆಗ್ತಾಯಿತ್ತು, ನಿಮಗೆ ನೆನಪಿರ್ಬೋದು. ಅಂದರೆ ನೆಕ್ಸ್ಟ್ ಟೈಮು US ಬರೋರೆಲ್ಲ 100K ಪೇ ಮಾಡಲೇಬೇಕು ಎವ್ರಿ ಇಯರ್ ಅಂತ ಹೇಳ್ಬಿಟ್ಟು. ಸೊ ಅವತ್ತಿನ ದಿನವೇ ಇದು ಹೊಸ ರೂಲ್ಸ್ ಆಗಿದ್ದು. ಸೊ ಅದಕ್ಕೆ ನಾವೆಲ್ಲ ಮಾತಾಡ್ಕೊಂಡು ನಗ್ತಾ ಇದ್ವಿ. ಅಂದರೆ ಇವತ್ತು ಅದಕ್ಕೋಸ್ಕರ ಒಳ್ಳೆ ಸೆಲೆಬ್ರೇಟ್ ಮಾಡೋ ಥರ ಇದೆ ನಾವು ಪಾಟ್ಲಕ್ ಮಾಡಿರೋದು ಅಂತ ಹೇಳ್ಬಿಟ್ಟು. ಇನ್ನೊಬ್ರು ಬರಬೇಕಾಗಿತ್ತು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ಹೊರಗಡೆ ಪಾರ್ಕ್ ಹತ್ರ ಮಕ್ಕಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ಅದಾದಮೇಲೆ ಮತ್ತೆ ಬಂದ್ವಿ. ಇಲ್ಲಿ ನೋಡ್ಬೋದು, ನಾನು ಮಸಾಲೆ ವಡೆ ಮತ್ತು ವೆಜ್ ಬಿರಿಯಾನಿ ಮಾಡ್ಕೊಂಡು ಹೋಗಿದ್ದೆ. ಒಬ್ಬರು ಮನೇಲಿ ನೂಡಲ್ಸ್, ಅದಾದಮೇಲೆ ಪಕೋಡ, ಅದಾದಮೇಲೆ ಪೂರಿ, ಜೊತೆಗೆ ಇದು ಮೊಸರು ಬಜ್ಜಿ, ಸಾರಿ ನಾನೇ ಮರ್ತಿದ್ದೆ, ಅದು ಪಿಕ್ಚರ್ ನೋಡಿದ್ರೇ ಗೊತ್ತಾಗ್ತಾ ಇರೋದು, ಹಾಗಾಗಿದೆ, ತುಂಬ ದಿನ ಆಯ್ತಲ್ಲ ಹಾಗಾಗಿ. ಇನ್ನು ಇದು ಬಂದು ತುಂಬಾ ಚೆನ್ನಾಗಿ ಮಾಡಿದರು, ಇದು ಸಖತ್ ಟೇಸ್ಟಿಯಾಗಿತ್ತು. ಇದನ್ನು ಒಂದ್ಸರಿ ಅವ್ರ ಮನೆಗೆ ಹೋಗಿ ನಾನು ಕೇಳಬೇಕು ರೆಸಿಪಿ ಶೇರ್ ಮಾಡಿ ಅಂತ, ಅದನ್ನು ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಅದು ಒಂಥರ ಫುಲ್ ಪ್ರೋಟೀನ್ ರಿಚ್ ಫುಡ್, ಅದ್ರ ಜೊತೆಗೆ ಅಷ್ಟು ಟೇಸ್ಟಿಯಾಗಿತ್ತು. ಮತ್ತು ಚಪಾತಿ, ಪೂರಿ, ಅನ್ನ ಎಲ್ಲದ್ರ ಜೊತೆಗೂ ಚೆನ್ನಾಗಿತ್ತು. ಇದರಲ್ಲಿ ಇನ್ನೂ ಬ್ರೈಟ್ ಆಗಿ ಕಾಣಿಸ್ತಿದೆ. ಸೊ ಪಾಟ್ಲಕ್ಕಲ್ಲಿ ಮಕ್ಕಳೆಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇದು ಮತ್ತೆ ನೆಕ್ಸ್ಟ್ ದಿನ ಸ್ಕೂಲ್ಗೆ ಹೋಗಬೇಕು, ಬೆಳಗ್ಗೆನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತಂತೂ ವೆದರ್ ಸಖತ್ತಾಗಿತ್ತು. ಅಂದರೆ ಪ್ರತಿದಿನ ಬಂಗಾರನ ನಾನು ಸ್ಕೂಲ್ಗೆ ಡ್ರಾಪ್ ಮಾಡೋಕ್ಕೆ ಬರ್ತೀನಿ. ಆದ್ಯನ ಜೊತೆ ಅವರಪ್ಪ ಇರ್ತಾರೆ. ಸೊ ನಾನು ಸ್ಕೂಲ್ಗೆ ಡ್ರಾಪ್ ಮಾಡೋಕ್ಕೆ ಬರಬೇಕಾದ್ರೆ ಪ್ರತಿದಿನ ಸನ್ರೈಸ್ ನೋಡ್ಕೊಂಡು ಹೋಗ್ತೀನಿ. ಅಂದರೆ ಸೂರ್ಯ ಹುಟ್ಟೋದನ್ನು ಡೈಲಿ ಡಿಫ್ರೆಂಟಾಗಿ ಕಾಣಿಸ್ತಾರೆ ಅಂತ ಹೇಳ್ಬೋದು. ನನಗೆ ಬಂಗಾರಿಗೆ ಹೇಳ್ತಾನೆ ಇರ್ತೀನಿ ನಾನು, ತುಂಬಾ ಒಳ್ಳೇದಾಯಿತು ನಾನು ಹಿಂಗೆ ಡ್ರಾಪ್ ಮಾಡೋಕ್ಕೆ ಬರೋದು ಅಂತ ಹೇಳ್ಬಿಟ್ಟು. ನಾವಿಬ್ರೂ ಆ ಥರನೇ ನೇಚರ್
ಲವರ್ಸ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸೂರ್ಯ ಮುಳುಗೋದಾಗಿರ್ಬೋದು, ಸೂರ್ಯ ಹುಟ್ಟೋದು, ಮಳೆ ಬರೋದು, ಆ ಥರ. ಬಿಸಿಲು ಒಂದು ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ. ಇನ್ನೇನು ಎಂಡ್ ಆಗ್ತಾ ಇದೆ, ಸಮ್ಮರ್ ಎಂಡ್ ಆಗೋದು ಖುಷಿ, ವಿಂಟರ್ ಸ್ಟಾರ್ಟ್ ಆಗ್ತಾ ಇರೋದು. ಬಟ್ ಗಿಡಗಳು ಒಣಗೋಗುತ್ತೆ ಅನ್ನೋದು ಒಂದೇ ಬೇಜಾರು, ಅದೊಂದು ದುಃಖ. ಬಿಟ್ಟರೆ ನಮಗೆ ವಿಂಟರ್ ಅಂತ ಅಂದರೆ ನಾವು ಒಂಥರ ಫುಲ್ ಹ್ಯಾಪಿಯಾಗಿ ವೆಲ್ಕಮ್ ಮಾಡ್ತೀವಿ ಪ್ರತಿ ವರ್ಷ ಅಷ್ಟೇ. ಸೊ ಬಂಗಾರು ಸ್ಕೂಲ್ಗೆ ಹೊರಟ್ಲು, ಒಂದು 10 ನಿಮಿಷದಲ್ಲಿ ಸ್ಕೂಲ್ಗೆ ರೀಚ್ ಆಗಿಬಿಡ್ತಾಳೆ ಅವಳು. ಸೊ ಮಧ್ಯಾಹ್ನನೂ ಅಷ್ಟೇ ಬೇಗನೆ ಬರ್ತಾಳೆ, ಫಸ್ಟ್ ಅವಳನ್ನೇ ಡ್ರಾಪ್ ಮಾಡೋಂಥದ್ದು. ಕರ್ಕೊಂಡು ಹೋಗ್ಬೇಕಾದ್ರೂ ಅವಳೇ ಲಾಸ್ಟ್ ಹೋಗೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಇಲ್ಲ ಅಂದಿದ್ರೆ ಇನ್ನೂ ಅರ್ಧ ಗಂಟೆ ಬೇಗ ಹೋಗಬೇಕಾಗಿತ್ತು, ಹಾಗಾಗ್ತಾ ಇತ್ತು. ಅಲ್ಲಿಂದ ನೆಕ್ಸ್ಟ್ ನಿಮ್ಮನ್ನು ದಸರಾ ಹಬ್ಬಕ್ಕೆ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ. ಮನೆಯಲ್ಲಿ ಸಿಂಪಲಾಗಿ ಪೂಜೆ ಮಾಡಿದ್ದು. ಇವತ್ತು ನಾವು ನಮ್ಮ ಫ್ರೆಂಡ್ ಕಾವ್ಯ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಕೈ ಮಾತ್ರ ಕಾಣಿಸ್ತಿದ್ದ ಅದ್ಯಾ? ನಮ್ಮ ಮನೆಯಿಂದ ಅವ್ರ ಮನೆಗೆ 40 ಮಿನಿಟ್ಸ್ ಡ್ರೈವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಸಾಯಂಕಾಲ ಪೂಜೆ ಮಾಡಿ ಹೊರಡ್ತಾ ಇದ್ದೀವಿ. ಬೇಗನೆ ಬರೋದಕ್ಕೆ ಹೇಳಿದರು, ಆದರೂ ಕೂಡ ನಾವು ಬರೋದು ಲೇಟೇ ಆಯಿತು. ಅಂದರೆ 8 ಗಂಟೆನೇ ಆಗೋಗಿತ್ತು. ಮಕ್ಕಳು ಬಂದಮೇಲೆ ಅವ್ರಿಗೆ ಸ್ನಾನ ಮಾಡಿಸಿ ಮತ್ತು ರೆಡಿ ಮಾಡಿ ಮನೇಲೆಲ್ಲ ಪೂಜೆ ಮಾಡಿಬಿಟ್ಟು ಮುಸ್ಸಂಚಿನಲ್ಲಿ ದೀಪ ಎಲ್ಲ ಅಣಿಸ್ಬಿಟ್ಟು ಬರೋದಷ್ಟರಲ್ಲಿ ಇಷ್ಟೊತ್ತಾಯಿತು ಅಂತ ಹೇಳ್ಬೋದು. ಸೊ ನಮ್ಮ ಈ ವರ್ಷದ ದಸರಾ ಹಬ್ಬ ಈ ರೀತಿ ಇದೆ. ಅಂದರೆ ಕಾವ್ಯ ಅವ್ರ ಮನೇಲಿ ಬೊಂಬೆ ಕೂರಿಸಿದ್ರು, ಅವರು 9 ದಿನ ಕೂರಿಸ್ತಾರೆ. ಸೊ ಹಾಗಾಗಿ ಇವತ್ತು ಶುಕ್ರವಾರ ಕರೆದಿದ್ರು ನಮ್ಮನ್ನು, 5ನೇ ದಿನ ನಾವು ಬಂದಿದ್ದೀವಿ. ಅವರು ಒಂದೊಂದು ದಿನ ಒಬ್ಬೊಬ್ಬರನ್ನ ಕರೆದ್ಬಿಟ್ಟು ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ತಾ ಇದ್ರು. ಸೊ ಈ ರೀತಿ ಆಗಿತ್ತು. ಜ್ಯೂಸ್ ಕುಡಿದೇನೆ ಕೆಮ್ಮು ಬಂದಿದೆ. ಬರ್ರಿ, ಈ ನಡುವೆ ಕೋಕೋ ಜ್ಯೂಸ್ಗಳು. ಹಾಯ್ ರಕ್ಷಣ್ಯ, ಹ್ಯಾಪಿನಾ ನಿಮ್ಮ ಫ್ರೆಂಡ್ ಬಂದಿದ್ದು? ನಾನು ಮಾಡ್ತೀನಿ ರೀ. ವಿನಯ್ ಫೇವ್ರೇಟು. ಎಣ್ಣೆ ವಡೆ ವಾಸನೆ ಆಗಲ್ಲ ಅವನಿಗೆ. ಅಮ್ಮ ಸೀರೆ ಕಳ್ಸಿರೋಕ್ಕಾದ್ರೂ ರೆಡಿ ಆಗ್ಬೇಕು ನೋಡಿ ಖುಷಿ ಪಡ್ತಾರೆ ನಿಮ್ಮಮ್ಮ. ಇದು ಯಾವಾಗ ಬರುತ್ತೋ ಯಾವಾಗ ಸೊ ಆವಾಗ ದೇವರೆಲ್ಲ ಡಿಸ್ಕಸ್ ಮಾಡಿಬಿಟ್ಟು ಅವನ್ನ ಇದು ಮಾಡಬೇಕು ಅಂತಾನೆ ದೇ ವಿಲ್ ಸೆಂಡ್ ದ ದೇವಿ. ಆಯ್ತಾ, ನೆನ್ನೆ ಹೇಳ್ರಲ್ಲಪ್ಪ, ಕಮಲದ ಮೊಗದ ಒಳ್ಳೆ ಕಮಲದ ಮಾಡು ಲಕ್ಷ, ನೆಕ್ಸ್ಟ್ 5 ಲಕ್ಷ ಜೋರಾಗಿ ಹೇಳು, ಜೋರಾಗಿ ಹೇಳು, ಕರೆಕ್ಟ್ ಹೇಳು. ಸ್ಥಿರವಾಗಿ ಬಂದೆಲ್ಲಿ ನೆಲೆಸು, ತಾಯಿ ವರಮಹಾಲಕ್ಷ್ಮಿಯೇ ಹರಸು, ಕರವನು ಹಿಂಗಿಯುವೆ, ಆರತಿ ಇತ್ತ ಬೆಳಗುವೆ. ಸ್ಮೈಲ್ ಮಾಡಿ ಹೇಳಿ.
ಸೊ ನೋಡಿದ್ರಿ ಅಲ್ವಾ, ಅಮೇರಿಕಾದಲ್ಲಿ ಬೊಂಬೆಗಳ ಹಬ್ಬನ ನೋಡಿ ನಮಗೂ ಕೂಡ ಖುಷಿ ಆಯಿತು. ಹಾಗೆ ಇಲ್ಲಿ ರಿಟರ್ನ್ ಗಿಫ್ಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು. ಅಂದರೆ ನಮಗೆ ಬೇರೆ ಥರ, ಮಕ್ಕಳಿಗೆ ಬೇರೆ ಥರ ಆ ಥರ ಕೊಟ್ಟಿದ್ರು. ಮಕ್ಕಳಿಗೆ ಇಲ್ಲಿ ಇಬ್ರಿಗೂ ಡಿಫ್ರೆಂಟ್ ಕಲರ್ಸ್ ಬೋ ಕೊಟ್ಟಿದ್ರು, ಅದ್ರ ಜೊತೆಗೆ ಸ್ಟಿಕ್ಕರ್ ಪ್ಯಾಕೆಟ್ ಇದೆ. ಹಾಗೆ ಆ್ಯಕ್ಟಿವಿಟಿ ಇದು ಒಂದು ಕೊಟ್ಟು ಕಳಿಸಿದ್ರು ಮಕ್ಕಳಿಗೆ, ಅವರಿಬ್ರಿಗೂ ಕಲರ್ಫುಲ್ ಆಗಿ ಸ್ವಲ್ಪ ಪೇಂಟಿಂಗ್ ಅದು ಇದು ಎಲ್ಲ ಅದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅಲ್ವಾ. ಸೊ ಅದೇ ರೀತಿ ಇತ್ತು. ನನಗೆ ತಾಂಬೂಲದಲ್ಲಿ ಇವರಿಬ್ರಿಗೂ ಒಂದೊಂದು ಸ್ವೀಟ್ ಕೂಡ ಇಟ್ಟಿದ್ರು, ರವೆ ಉಂಡೆ ಮಾಡಿದರು. ಸೊ ಅದನ್ನು ಈ ಬ್ಯಾಗಲ್ಲಿ ಹಾಕಿ ಕೊಟ್ಟಿದ್ರು. ಅದನ್ನು ವಿಡಿಯೋ ಮಾಡ್ತಾ ಇದ್ದೆ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ತಾಂಬೂಲಕ್ಕೆ ನನಗೆ ಎಲೆ, ಅಡಿಕೆ, ಅರಿಶಿನ, ಕುಂಕುಮ ಮತ್ತು ಹಣ್ಣು, ಬಳೆ ಮತ್ತು ಬೊಟ್ಟು, ಬಿಂದಿ ನೋಡ್ತಾ ಇರ್ಬೋದು. ಹಾಗೆ ಒಂದು ಸ್ವೀಟು, ಅದ್ರ ಜೊತೆಗೆ ಇದು ಚನ್ನಪಟ್ಟಣದ ಬೊಂಬೆ ಇದೆಯಲ್ವಾ, ಅದು ಅರಿಶಿನ ಕುಂಕುಮ ಇಡ ಅಂಥದ್ದು ತುಂಬಾ ಕ್ಯೂಟಾಗಿತ್ತು. ಸಖತ್ ಇಷ್ಟ ಆಯಿತು ನನಗಂತೂ. ಹಾಗೆ ಈ ವರ್ಷದಿಂದ ನಾನು ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಎಲ್ಲರೂ ಒಂದೊಂದು ಒಪಿನಿಯನ್ ಶೇರ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಏನಕ್ಕೆ ಬೇಡ, ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳ್ಳೋಣ, ನಿಧಾನಕ್ಕೆ ತರಿಸ್ಕೊಳ್ಳೋಣ ಅಂತ. ಅದು ಅಲ್ಲದೆ ಇವಾಗ ಇಂಡಿಯಾದಿಂದ ಬರೋಂಥ ಕೊರಿಯರ್ಗೆ ನಿಮ್ಗೆ ಗೊತ್ತು, ಟ್ಯಾರಿಫ್ ಎಲ್ಲ ಜಾಸ್ತಿ, ಅಂದರೆ ಡ್ಯೂಟಿ ಜಾಸ್ತಿ ಬೀಳ್ತಾ ಇದೆ. ಅಷ್ಟೆಲ್ಲ ಟ್ಯಾಕ್ಸ್ ಎಲ್ಲ ಕಟ್ಬಿಟ್ಟು ಏನಾಗುತ್ತೋ ಇಲ್ವೋ, ಅದಕ್ಕಿಂತ ಎಷ್ಟೊಂದು ಡೆಸ್ಟ್ರಾಯ್ ಮಾಡಿಬಿಡ್ತಾ ಇದ್ದಾರೆ, ಅಂದರೆ ಡಿಸ್ಪೋಸ್ ಮಾಡಿಬಿಟ್ವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಏನು ತರಿಸ್ಕೊಳೋದು ಆ ಥರ ರಿಸ್ಕ್ ಎಲ್ಲ ಏನೂ ತೊಗೊತಾ ಇಲ್ಲ. ನೋಡೋಣ ಮುಂದೆ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾನು ಬ್ರೆಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ನನ್ನ ಲೈಫಲ್ಲೇ ಬ್ರೆಡ್ ಮಾಡಿದ್ದು ಅಂತ ಹೇಳ್ಬೋದು. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೀತಿ ನಾನು ಒಂದು ಬ್ರೆಡ್ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆದರೆ ನಾನು ಅಂದ್ಕೊಂಡಿದ್ದೆ, ಗೊತ್ತಿಲ್ಲ ಇಲ್ಲಿ ಥರನೇ ಬಂದ್ಬಿಡುತ್ತೇನೋ, ಅಂದರೆ ಇಲ್ಲಿ ನಮಗೆ ಸ್ಟೋರಲ್ಲೆಲ್ಲ ಸಿಗುತ್ತಲ್ವಾ, ಹೆಂಗಿರುತ್ತೆ ಅಂತ ಅಂದರೆ ಒಂಥರ ನಮಗೆ ಇಂಡಿಯಾದಲ್ಲಿ ಗಟ್ಟಿಗೆ ಬರುತ್ತೆ ಬ್ರೆಡ್ಡು ಅಲ್ವಾ. ಸೊ ಅಂದರೆ ಕಾಫಿಗೆಲ್ಲ ಡಿಪ್ ಮಾಡಿಕೊಂಡ್ರೆ ನೀಟಾಗಿ ತಿನ್ಬೋದು. ಆದರೆ ಅಮೇರಿಕಾದಲ್ಲಿ ಒಳ್ಳೆ ಬಟ್ಟೆ ಥರ ಕೈಯಲ್ಲಿ ಫೋಲ್ಡ್ ಮಾಡಿದ್ವಿ ಅಂತ ಅಂದರೆ ಫೋಲ್ಡ್ ಆಗಿಬಿಡುತ್ತೆ, ಆ ಥರ ಬರುತ್ತೆ. ಸೊ ಹಾಗಾಗಿ ನನಗೆ ಇಲ್ಲಿ ಬ್ರೆಡ್ ಸ್ವಲ್ಪ ಇಷ್ಟ ಆಗೋದಿಲ್ಲ. ಅಂದರೆ ಟೋಸ್ಟ್ ಏನಾದರೂ ಮಾಡಿದ್ರೆ ತಿನ್ಬೋದು, ಬಟ್ ಕಾಫಿಗೆಲ್ಲ ಡಿಪ್ ಮಾಡ್ಕೊಂಡು ತಿನ್ನೋಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ನಾನು ಮಾಡಿದ್ದ ಬ್ರೆಡ್ಡು ಸೇಮ್ ನಮ್ಗೆ ಇಂಡಿಯಾದಲ್ಲಿ ಬೇಕ್ರಿನಲ್ಲಿ ಹೆಂಗೆ ಸಿಗುತ್ತೋ ಅದೇ ಥರ ಬಂದಿತ್ತು. ಫಸ್ಟ್ ಆಫ್ ಆಲ್ ಅದು ಬೇಕ್ ಆಗಬೇಕಾದ್ರೆ ಬ್ರೆಡ್ಡು ಮನೆಯೆಲ್ಲ ಸ್ಮೆಲ್ ಘಮ ಅಂತ, ಮಕ್ಕಳಂತೂ ಅಮ್ಮ ಸಖತ್ತಾಗಿದೆ ಸ್ಮೆಲ್ಲು, ಒಳ್ಳೆ ಬೇಕ್ರಿಲಿದ್ದೀವಿ ಅಂತ ಅನಿಸ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಟೇಸ್ಟ್ ಮಾಡಿದ್ಮೇಲಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇದ್ರ ರೆಸಿಪಿ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಯೂಟ್ಯೂಬಲ್ಲಿ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಲಡ್ಡು ರೆಸಿಪಿ ಕೂಡ ಕೇಳಿದ್ದೀರಾ, ಅದು ಕೂಡ ಶೇರ್ ಮಾಡ್ತೀನಿ. ಅಲ್ಲ, ವೈಟ್ ಕಲರ್ ಪಾರ್ಟ್ ಇರುತ್ತಲ್ವ ಒಳಗಡೆ, ಅದು ಮಿಲ್ಕಿ ಆಗಿ ಟೇಸ್ಟ್ ಬರುತ್ತೆ. ಅದು ಇದು ಸೇಮ್ ನಾವು ಮಿಲ್ಕ್ ಹಾಕ್ತಿರ ಮಾಡಿದ್ದೀವಿ, ಆದ್ರೂ ಮಿಲ್ಕಿ ಟೇಸ್ಟ್ ಬರ್ತಿದೆ. ತುಂಬ ಬಟರು ಮತ್ತು ಸಾಫ್ಟ್ನೆಸ್ಸು, ಹೊರಗಡೆ ಕ್ರಂಚಿ ಎಲ್ಲ ಸೂಪರ್ ಆಗಿದೆ. ಇಂಡಿಯಾ ಅಲ್ಲಿ ತಿಂದಿದ್ದ ಫೀಲಿಂಗ್ ಬರ್ತಾ ಇದೆ. ಅದು ಫ್ರೆಶ್ ಆಗಿ ಮಾಡಿರೋದ್ರಿಂದ ಸೂಪರ್ ಆಗಿದೆ. ಈ ಬ್ರೆಡ್ ಮಾಡಿದ್ಮೇಲೆ ನಮ್ಮ ಮನೆಯಲ್ಲಿ ಇವಾಗ ಅಂಗಡಿಯಿಂದ ಬ್ರೆಡ್ಡೇ ತರ್ತಾ ಇಲ್ಲ. ಪ್ರತಿ ಶನಿವಾರ ನಾನು ಬ್ರೆಡ್ ರೆಡಿ ಮಾಡ್ತೀನಿ. ಸೊ ಹೇಳ್ಬೇಕಂದ್ರೆ ಅಂಗಡಿಯಿಂದ ತೊಗೊಂಡು ಬಂದರೆ ಒಂದು ವಾರ ಆದರೂ ಖಾಲಿ ಆಗ್ತಾ ಇರಲಿಲ್ಲ 1 ಪೌಂಡ್. ಇವಾಗ ಮನೇಲಿ ಮಾಡಿದ್ರೆ ಎಲ್ಲರೂ ಸೇರ್ಕೊಂಡು ಒಂದು ದಿನದಲ್ಲೇ ಖಾಲಿ ಮಾಡಿಬಿಡ್ತೀವಿ. ಸೊ ಹಾಗಾಗಿ ಸ್ವಲ್ಪ ಹೇಳ್ತಾ ಇದ್ದೆ ನಾನು, ಇಲ್ಲ ಒಂದು 15 ದಿನಕ್ಕೆ ಒಂದ್ಸರಿ ಮಾಡ್ತೀನಿ, ಈ ಥರದ್ದೆಲ್ಲ ಹೇಳ್ತಾ ಇದ್ದೆ. ಬಟ್ ಇದನ್ನು ತಿಂದಾಗ ನಾವು ಬೇರೆ ಊಟ ಎಲ್ಲ ಏನೂ ಮಾಡೋದಿಲ್ಲ, ಹಿಂಗೇನೋ ಚೇಂಜ್ ಮಾಡ್ಕೊತೀವಿ. ಇಲ್ಲಿ ನೋಡ್ಬೋದು ಡಾಲಿಯಾ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದರೆ, ಸೆಪ್ಟೆಂಬರ್ ತಿಂಗಳು ಬಂದಮೇಲೆ ಇನ್ನೂ ಚೆನ್ನಾಗಿ ಬರ್ತಾ ಇದೆ. ಹೂವುಗಳಂತೂ ಎವ್ರಿ ಡೇ ಬಿಡುತ್ತೆ. ಇನ್ನು ಸ್ವಲ್ಪ ದಿನದಲ್ಲಿ ಒಣಗೋಗುತ್ತಲ್ಲ ಅಂತ ದುಃಖ ನನ್ನ ಕೈಲಿ ತಡೆಯೋಕ್ಕೆ ಆಗ್ತಾ ಇಲ್ಲ. ಅಂದರೆ ಈ ಪ್ಲ್ಯಾಂಟ್ ಲವರ್ ಆಗ್ಬಿಟ್ರೆ ಅಂತೂ ಅದು ತುಂಬ ಕಷ್ಟ. ಅದರಲ್ಲೂ ಬಾಳೆ ಕಂಬ ಅಂತೂ ಎಷ್ಟು ದೊಡ್ಡದಾಗಿ ಆಗಿದೆ ಅಂತ ಅಂದರೆ, ಅಯ್ಯೋ ಫುಲ್ಲು ಒಣಗೋಗುತ್ತಲ್ಲ ಅಂತ ಒಂದು ಕಡೆ ಬೇಜಾರು. ನೋಡಬೇಕು ಈ ವರ್ಷ ಎಲ್ಲ ಏನೇನು ಚೇಂಜಸ್ ಆಗುತ್ತೆ ಮುಂದಿನ ವರ್ಷದಿಂದ. ನಮ್ಮ ಅಂದರೆ ಒಂದು ವರ್ಷದಲ್ಲಿ ಏನೇನೆಲ್ಲ ನೋಡಿದ್ದೀವಿ, ನಮ್ಮ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ತೀನಿ. ನಾವು ಇವತ್ತು ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಅಕ್ಟೋಬರ್ 2 ರಿಲೀಸ್ ಆಗಿತ್ತು, ಆದರೆ ವೀಕೆಂಡಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸ್ವಲ್ಪ ಅರ್ಥ ಆಗೋದಿಲ್ಲ ಅದೇನಿಗೆ, ಆದರೂ ಇಟ್ಸ್ ಓಕೆ. ನಾನು ಹೇಳ್ತಾನೆ ಇರ್ತೀನಿ ನಿಮಗೆ, ಕನ್ನಡ ಮೂವಿ ಬಂದರೆ ನಾವು ಯಾರೂ ಮಿಸ್ ಮಾಡಲ್ಲ, ಅಂದರೆ ಮಕ್ಕಳ ಜೊತೆ ಹೋಗಿ ನೋಡ್ತೀವಿ ಅಂತ ಹೇಳ್ಬಿಟ್ಟು ಹಾಗಾಗಿ ಹೋಗ್ತಾ ಇದ್ದೀವಿ. ಅದು ಕಾಂತಾರ, ಇದು ಕಾಂತಾರ ಚಾಪ್ಟರ್ 1, ನೆಕ್ಸ್ಟ್ ಚಾಪ್ಟರ್ 2 ಬರುತ್ತೆ. ಸೊ ಆರ್ ಯು ಗೈಸ್ ಎಕ್ಸೈಟೆಡ್ ಟು ವಾಚ್? ಇವಾಗ ಚಾಪ್ಟರ್ 1 ಚೆನ್ನಾಗಿತ್ತು, ನಾನು ಚಾಪ್ಟರ್ 2 ಬರ್ತೀನಿ. ಚಾಪ್ಟರ್ 1 ಚೆನ್ನಾಗಿ, ನಿನಗೆ ಭಾರಿ ಅರ್ಥ ಆಗುತ್ತೆ ಬಿಡು. ಸೂಫ್ರಮ್ ಸವನೇ ಅರ್ಥ ಆಗಿಲ್ಲ ಅವಳಿಗೆ. ನೀ ಪಪ್ಪ ಬಂತು ಹೋಗೋಣ. ಹೇಳಿ ಅದಕ್ಕೆ ಆಮೇಲೆ ಬರ್ತಾರೆ. I think we are supposed to sit here. ಇವಾಗೇನು ಅನ್ಸಲ್ಲ ಬಂಗಾರು, ಡೇ ಟೈಮಲ್ಲಿ ಅಷ್ಟು ಅನ್ಸಲ್ಲ. ನೈಟ್ ಟೈಮಲ್ಲಿ ಮಿಡ್ ನೈಟ್ ಅಲ್ವಾ.
ಅಂತೂ ತುಂಬಾ ಚೆನ್ನಾಗಿತ್ತು. ನೀವೆಲ್ಲರೂ ನೋಡಿದ್ರ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಅದ್ರ ಬಗ್ಗೆ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿತ್ತು, ನಮ್ಮೆಲ್ರಿಗೂ ಇಷ್ಟ ಆಯಿತು. ಆದ್ಯನೂ ಅಷ್ಟೇ ಒಂದು ಸ್ವಲ್ಪನೂ ಡಿಸ್ಟರ್ಬ್ ಮಾಡ್ದಿರ ಮೂವಿ ಕೂತ್ಕೊಂಡು ನೋಡಿದ್ಲು. ಸೊ ನಾನು ಒಂದಷ್ಟು ವಿಡಿಯೋ ಮಾಡಿದ್ದೆ, ಆದರೆ ಪೋಸ್ಟ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ ನನಗೆ. ಸೀನ್ ಯಾವುದು ರಿವೀಲ್ ಮಾಡಬಾರ್ದು, ಎಲ್ಲರೂ ಈ ಮೂವಿನ ಥಿಯೇಟರಲ್ಲಿ ಮಿಸ್ ಮಾಡದೆ ನೋಡಬೇಕು ಅಂತ ನನ್ನ ಉದ್ದೇಶ ಆಗಿತ್ತು. ಆದರೆ ಆಲ್ರೆಡಿ ಪೋಸ್ಟ್ ಮಾಡಿರೋರು ಮಾಡಿರ್ತಾರೇನೋ ಗೊತ್ತಿಲ್ಲ, ಆದರೆ ನನ್ನ ಉದ್ದೇಶ ಇದಾಗಿತ್ತು. ಸೊ ಅಲ್ಲಿಂದ ನಾವು ಹೋಟೆಲ್ಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಅಲನ್ ಮಾಲ್ಗೆ ಬಂದಿದ್ದೀವಿ. ಇದಕ್ಕೆ ನಾನು ಆಲ್ಮೋಸ್ಟ್ ಈಗ ನಾವು ಆಗಲೇ 3 ವರ್ಷ ಆಯಿತು ಬಂದು US-ಗೆ, ಆದರೆ ಇದು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಯಾಕಂತ ಅಂದರೆ ನಾವು ಬಂದ ಹೊಸದ್ರಲ್ಲಿ, ಅಂದರೆ ಹಸ್ಬೆಂಡ್ ಬಂದು 1 ವರ್ಷ ಆಗಿತ್ತು, ನಾನು ಬಂದು 6 ತಿಂಗಳಾಗಿತ್ತು ಅನ್ಕೋತೀನಿ. ಆವಾಗ ಇಲ್ಲಿ ಶೂಟೌಟ್ ಆಗಿತ್ತು, ನಾನು ನಿಮ್ಮ ಹತ್ರ ಹೇಳಿರ್ತೀನಿ ಅವಾಗ. ಅದರಲ್ಲೂ ಈ H&M ಬೋರ್ಡ್ ನೋಡಿದ್ರೆ ಮೈ ಇವಾಗಲೂ ಜುಮ್ ಅಂತ ಅನಿಸುತ್ತೆ. ಯಾಕಂದರೆ ಅವತ್ತಿನ ದಿನ ನಾವು ಆ ವೀಕೆಂಡಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಆದರೆ ಅದಾದಮೇಲೆ ಸಿಕ್ಕಾಪಟ್ಟೆ ಭಯ ಅಂತೂ ಆಗಿತ್ತು. ನೋಡಿ, ಈ ಜಾಗದಲ್ಲಂತೂ ಫುಲ್ಲು ರಕ್ತ ಎಲ್ಲ ಹರಿದು ಬಿದ್ದಿತ್ತು, ಹಂಗಾಗಿತ್ತು. ಸೊ ಇಲ್ಲಿ ಶಾಪಿಂಗ್ ಎಲ್ಲ ಮುಗಿಸಿ ಈ ವಿಡಿಯೋ ನಾನು ಪೋಸ್ಟ್ ಮಾಡಿದ್ದೆ ಇನ್ಸ್ಟಾದಲ್ಲಿ. ಏನಂತ ಅಂದರೆ ಆದ್ಯ ನಾವು ಆಲ್ರೆಡಿ ಶಾಪಿಂಗ್ ಮಾಡಿರ್ತೀವಲ್ವ, ಅದನ್ನು ನಾವು ಇವಾಗ ಬೇರೆ ಕಡೆ ಶಾಪಿಂಗ್ ಮಾಡ್ತಾಯಿದ್ರು ಅವ್ಳು ಬಿಡೋದಿಲ್ಲ, ಅದೇ ಜಾಗದಲ್ಲಿ ನಿಂತ್ಕೊಂಡು ಅದನ್ನು ನೋಡ್ಕೊತಾ ಇರ್ತಾಳೆ. ಸೊ ಅದನ್ನು ನೋಡ್ಬಿಟ್ಟು ನಾವು ಅನ್ಕೊತಾ ಇದ್ವಿ ಎಷ್ಟು ಜವಾಬ್ದಾರಿ ಇದೆ ಅಂತ ಹೇಳ್ಬಿಟ್ಟು. ಅದರಲ್ಲೂ ಇದನ್ನೆಲ್ಲ ಹೇಳ್ಕೊಟ್ಟಿದ್ದಲ್ಲ, ಅದು ಆಲ್ರೆಡಿ ಬಂದಿರೋ ಅಂಥದ್ದು, ಅಂದರೆ ಅಮ್ಮನ ನೋಡ್ಬಿಟ್ಟು ಕಲ್ತಿದ್ದಾಳೆ ಅಂತ. ನಾವು ಇಂಡಿಯಾದಲ್ಲೂ ಅಷ್ಟೇ ಎಲ್ಲಾದರೂ ಹೋದರೆ ಏನೇ ಒಂದು ಇಂಪಾರ್ಟೆಂಟ್ ವಸ್ತು ಇತ್ತು ಅಂತ ಅಂದ್ರೂ ಅದನ್ನು ಅಮ್ಮ ಹುಷಾರಾಗಿ ಇಟ್ಕೊಂಡಿರೋರು. ನನಗೆ ಯಾವಾಗಲೂ ಅದನ್ನೇ ಹೇಳೋರು, ನಿಂಗೆ ಜವಾಬ್ದಾರಿನೇ ಇಲ್ಲ ಅಂತ. ಸೊ ಸೇಮ್ ನನಗೆ ಆದ್ಯ ನೋಡಿದ್ರೆ ಅದೇ ನೆನಪಾಗ್ತಾ ಇತ್ತು. ಎಷ್ಟು ಚೆನ್ನಾಗವಳು, ನಾವು ಓಡಾಡಿದ್ರು ಕೂಡ ನಮ್ಮ ಜೊತೆ ಬಂದು ಓಡಾಡ್ತಾನೆ ಇರಲಿಲ್ಲ. ಏನು ತೊಗೊಂಡಿರ್ತೀವಲ್ಲ ಅದನ್ನೆಲ್ಲ ಬಿಲ್ ಮಾಡಿಸಿರೋದೆಲ್ಲ ನೀಟಾಗಿ ಎತ್ತಿಟ್ಕೊತಾ ಇದ್ಲು. ಸೊ ಅದನ್ನು ಹಾಗೆ ಶೇರ್ ಮಾಡಿದ್ದೆ. ಇನ್ನು ಅಲ್ಲಿಂದ ನೆಕ್ಸ್ಟು ನಾವು ಕಾಸ್ಕೋಗೆ ಹೋಗಿದ್ವಿ. ಕಾಸ್ಕೋಗೆ ಹೋಗ್ಬಿಟ್ಟು ಮನೆಗೆ ಏನೇನು ಬೇಕು, ಅಂದರೆ ಮಂಡೆಯಿಂದ ಸ್ಕೂಲ್ ಇರುತ್ತಲ್ವ, ಸೊ ಹಾಗಾಗಿ ಅವ್ರಿಗೆ ಕೆಲಾಗ್ಸ್ ಆದ್ಯನ ಫೇವ್ರೇಟ್, ಅದು ಇರಲೇಬೇಕು. ವಾರದಲ್ಲಿ 1-2 ದಿನನಾದರೂ ತಿಂತಾಳೆ. ನೆನೆಸ್ಕೊಂಡಾಗೆಲ್ಲ ಕೊಡ್ಬೇಕು ಅವಳಿಗೆ, ಅಷ್ಟು ಅಭ್ಯಾಸ ಅದು ಒಂಥರ. ಬಂಗಾರು ಚಿಕ್ಕ ವಯಸ್ಸಲ್ಲಿ ಸೆರ್ಲಾಕ್ ಹಂಗೆ ಮಾಡೋಳು, ಆದ್ಯ ಇವಾಗ ಕೆಲಾಗ್ಸ್ ಈ ಥರ ಮಾಡ್ತಿರ್ತಾಳೆ. ಜಾಸ್ತಿ ಕೊಡಲ್ಲ, ಅಪರೂಪಕ್ಕೆ ಒಂದ್ಸರಿ ಕೊಡ್ತೀನಿ. ಇನ್ನು ಪರ್ಫ್ಯೂಮ್ ಎಲ್ಲ ತೊಗೊಂಡು ಬಂದಿದ್ದೀವಿ. ನನ್ನ ಲೈಫಲ್ಲಿ ಇಷ್ಟು ಕಾಸ್ಟ್ಲಿ ಪರ್ಫ್ಯೂಮ್ ನಾನು ಯೂಸೇ ಮಾಡಿರಲಿಲ್ಲ ಅನ್ಕೊತೀನಿ. ನನಗೇನು ಅಷ್ಟು ಇಷ್ಟ ಆಗೋದಿಲ್ಲ, ಅಂದರೆ ಮನೇಲಿ ಎಲ್ಲರೂ ಹಾಕ್ಕೊಂಡು ನಾವು ಹಾಕ್ಕೊಂಡ್ರೆ ಎಲ್ಲ ಸ್ಮೆಲ್ಲು ಮಿಕ್ಸ್ ಆಗಿಬಿಟ್ಟಿರುತ್ತೆ ಅಂತ ಅನಿಸ್ತಿರುತ್ತೆ. ಬಟ್ ಆದರೂ ಕೊಡಿಸಿದ್ದಾರೆ, ಸರಿ ತೊಗೊಂಡು ಬಂದಿದ್ದಾಯಿತು. ನನಗೆ, ಹಸ್ಬೆಂಡ್ಗೆ ಮತ್ತು ಮಕ್ಳಿಗೂ ಕೂಡ ಯಾವಾಗಲೂ ಅಪರೂಪಕ್ಕೆ ಹಾಕೋ ಥರ, ಯೂಸ್ ಮಾಡಬಾರ್ದು ಪರ್ಫ್ಯೂಮ್ ನಂಗೆ ಗೊತ್ತು, ಬಟ್ ಇದನ್ನು ಯಾವಾಗಾದರೂ ಅಪರೂಪಕ್ಕೆ ಹಾಕೋ ಥರ ತೊಗೊಂಡಿದ್ದೀವಿ. ಇನ್ನು ಅವ್ರು ಬೇಜಾರು ಮಾಡ್ಕೊಂಬಾರ್ದಲ್ವ, ಅದಕ್ಕೋಸ್ಕರ. ಅದ್ರ ಜೊತೆಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಆದ್ಯನ್ಗೆ ಹಲ್ಲು ಬೀಳ್ತಾನೆ ಇದೆ ಅಲ್ವಾ ಇವಾಗ. ಸೊ ಹಂಗಾಗಿ ನೀವು ನೋಡ್ತಿರ್ಬೋದು ಪ್ರತಿ ವಿಡಿಯೋದಲ್ಲೂ ಅವಳ ಮುಖ ಚೇಂಜ್ ಆಗ್ತಾನೆ ಇದೆ. ಅವಳು ಪ್ರತಿ ಹಲ್ಲು ಬಿದ್ದಾಗಲೂ ಕೂಡ ಟೂತ್ ಫೇರಿ ಬಂದ್ಬಿಟ್ಟು ನನಗೆ ದುಡ್ಡಿಡತ್ತೆ ಅಂತ ಒಂದು ನಂಬಿಕೆ ಇತ್ತು. ಅದನ್ನು ನಾವು ಈ ವಿಡಿಯೋ ಅವಳು ನೋಡಲ್ಲ ಅನ್ಕೊತೀನಿ, ಅವಳು ನೋಡೋದು ಇಲ್ಲ. ಅದನ್ನು ನಾವು ಆ ನಂಬಿಕೆ ಪಾಪ ಹಾಳು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅವಳು ಮಲ್ಕೊಂಡ್ಮೇಲೆ ಅರ್ಧ ರಾತ್ರಿಲಿ ಹೋಗ್ಬಿಟ್ಟು ಆ ಹಲ್ಲನ್ನ ತೊಗೊಂಡು ದುಡ್ಡು ಇಟ್ಬಿಟ್ಟು ಬರ್ತೀವಿ. ಸೊ ಅವಳು ಹಿಂದಿನ ದಿನ ಹೇಳಿರ್ತಾಳೆ ಎಷ್ಟು ನನಗೆ ಬೇಕು ಅಂತ, ನಾನು ಟೂತ್ ಫೇರಿಗೆ ಇಷ್ಟು ಕೇಳ್ತೀನಿ ಅಂತ. ಅದನ್ನು ನಾವು ತೊಗೊಂಡೋಗಿ ಇಟ್ಟು ಬಂದಿರ್ತೀವಿ. ಅವರಪ್ಪ ಅದನ್ನು ಮಾಡೋದು. ನನಗೆ ಐಡಿಯಾ ಬಂದಿರಲಿಲ್ಲ, ಅವರಪ್ಪನೇ ಹೇಳಿದ್ದು ಅವಳು ಆಸೆ ಯಾಕೆ ಇದು ಮಾಡಬೇಕಂತ. ಬಟ್ ಅವಳು ನಂಬ್ಕೊಂಡಿದ್ದಾಳೆ, ಬಂಗಾರು ಫುಲ್ ಬುದ್ಧಿ ಇದೆ ಅಲ್ವಾ, ಅವಳು ನಗ್ತಿರ್ತಾಳೆ. ಟೂತ್ ಫೇರಿ ಬಂದಿಡ್ತಾ ಹೆಂಗೆ ಬಂತು, ಕ್ಯಾಮ್ರಾ ಇಡಬೇಕಿಲ್ಲಿ, ಆ ಥರ ಎಲ್ಲ ರೇಗಿಸ್ತಿರ್ತಾಳೆ. ಸೊ ಚಿಕ್ಕ ಮಗು ಅಲ್ವಾ, ಅವಳಿಗೇನೋ ಒಂಥರ ಖುಷಿ. ಸೊ ಹಾಗಾಗಿ ಎಷ್ಟು ಕಲೆಕ್ಟ್ ಮಾಡಿದ್ದಾಳೆ ನೋಡೋಣ ಬನ್ನಿ. ಇವಾಗ ಯಾವೆಲ್ಲ ಬಿದ್ದಿದೆ? ಮೊನ್ನೆ ಎಷ್ಟು ಕಲೆಕ್ಟ್ ಮಾಡಿಕೊಂಡೆ? ಲಾಸ್ಟ್ ಟೈಮ್ $1, ಇವತ್ತು ಟೂತ್ ಫೇರಿ ಹತ್ರ ಎಷ್ಟು ಕೇಳ್ಕೊಂತೀಯ? ಇವತ್ತು 5 ಕೊಡ್ಬೇಕು ಅನಿಸ್ತಿದೆ. ಇವತ್ತು $5 ಬೇಕನ್ನಿಸ್ತಾ ಇದೆಯಾ? ಅದು ನನಗೆ ಅನಿಸ್ತಿದೆ $1 ಕೊಡುತ್ತೆ ಅಂತ. ಹೌದಾ? ಸರಿ, ಓಕೆ, $10 ಕೇಳ್ಕೊ. ಟೂತ್ ಫೇರಿನ $10 ಕೇಳ್ಕೊ. $10 ಕೇಳ್ಕೊಂತೀನಿ. ಅದೇ $1 ಬಂದು ಒಂದು ಸ್ಲೈಮ್ ಸೆಟ್ ಇದೆ $28ಗೆ, ಅದಕ್ಕೆ ತಗೊಬೋದಂತ. ಸರಿ, ನೀನು ಯಾವಾಗಲೂ ಹೇಳ್ತೀಯ ಅಲ್ವಪ್ಪ ಜಾಸ್ತಿ ದುಡ್ಡು ಕೇಳು ಅಂತ, ಅಂದರೆ ಜಾಸ್ತಿ ಕೇಳಬಾರ್ದು ಅಂತ. ಏನಂತ ಕೇಳಬಾರ್ದು? ಕೇಳಬಾರ್ದಂತ ಗ್ರೀಸಿಯಾಗಿದ್ದೆ ನಿಮ್ಗೆ ಏನೂ ಗೋಲ್ಡೇರ್ ಕೊಡಲ್ಲ, ಇವನ್ ಒಂದು ತಿಂಗಳು ಕೊಡಲ್ಲ. ತುಂಬ ಗ್ರೀಡಿಯಾಗಿರಬಾರ್ದು, ಕಮ್ಮಿ ದುಡ್ಡು ಕೇಳಬೇಕು ದೇವ್ರನ್ನ. whatever you have to be thankful. ಹಂಗಂದ್ರೆ ನಿನ್ನ ಹತ್ರ ಆಲ್ರೆಡಿ ಇದೆ ಅಲ್ವಾ, ಮತ್ತೆ ಯಾಕೆ ಕೇಳ್ತಾ ಇದೆಯಾ? $1 ಓಕೆ ತಾನೆ, $1 ಎಸ್ಕೊಂಡು. ಇವಾಗ ನಿಂಗೆ $1 ಬೇಕಾ $5 ಬೇಕಾ? 5 ಅನ್ಸುತ್ತೆ ಅಲ್ಲ, ಅದೇ 1 ಇವಾಗ ಎಷ್ಟು ಹೇಳಿದೆ? 10 more than 10 is not okay. More than 10 is not okay. more than 10 ಆದರೆ ಜಾಸ್ತಿ ಅಮೌಂಟ್ ಆಗುತ್ತೆ, ಬಿಲೋ 10 ಆದರೆ ಕಮ್ಮಿ ಅಮೌಂಟಾ? ಸರಿ, ಇವಾಗವರೆಗೂ ಎಷ್ಟು ಅರ್ನ್ ಮಾಡಿದ್ಯಾ ತೋರಿಸು. ಸೊ ಇಲ್ಲಿ ಕಾಯಿನ್ಸ್ ಇದೆ, ಅದು $1 ಮಾಡೋಕ್ಕಾಗಲ್ಲ, ಅಷ್ಟು ಕಮ್ಮಿ ಇದೆ ಕಾಯಿನ್ಸ್. ಸೊ ಫಾರ್ $20 ಅಕ್ಕ ಪಪ್ಪನೇ ನಾನು ಮಾಡಿದ್ದೆ ಇದು.
$5 ಪಪ್ಪನಿಂದ. Already? Total we have 25 equals 25 and then now we have 27. Yes, we have 20. 27 ಕರೆಕ್ಟ್. ಲಾಕ್ ಮಾಡೈತಿ. Okay. ಸೊ ಒಟ್ಟು ನೀನು 4 teeths ಇಂದ ಆಲ್ರೆಡಿ ದುಡ್ಡು ಕಲೆಕ್ಟ್ ಮಾಡ್ಬಿಟ್ಟಿದ್ಯಾ? ಇಲ್ಲ ನಂತಿ ಇತ್ತು ನಾನು ಪ್ರೂಫ್ ಮಾಡಿದ್ದೆ ಪಿಲೋ ಅಂಕನ್ನರು ಮಾಡಿದ್ದೆ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಹಳೆ ವ್ಲಾಗ್ಗಳಿಗೆಲ್ಲ ಮುಗ್ದೆ, ಇನ್ನು ಮುಂದೆ ಬರೋದೆಲ್ಲ ಹೊಸ ವ್ಲಾಗ್ಸೇ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪೇಷನ್ಸ್ ಆ್ಯಂಡ್ ಸಪೋರ್ಟ್ಗೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.